ಗೋಮಾಳ ಜಾಗದ ವಿಚಾರಕ್ಕೆ ಅಲ್ಲಿ ಭಾರಿ ಜಟಾಪಟಿ ನಡೆದಿತ್ತು. ಮಾಲೀಕನ ವಿರುದ್ಧ ಅಲ್ಲಿನ ಜನರು ಅದೊಂದು ಆರೋಪವನ್ನ ಮಾಡಿದ್ರು. ಇದೀಗ ಜನರ ಆರೋಪಕ್ಕೆ ಜಮೀನಿನ ಮಾಲೀಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಗೋಮಾಳ ಜಾಗದ ವಿಚಾರಕ್ಕೆ ಹೈಡ್ರಾಮಾ. ಗ್ರಾಮಸ್ಥರ ಆರೋಪಕ್ಕೆ ಭೂ ಮಾಲೀಕ ಸ್ಪಷ್ಟನೆ. ಇದೇ ತಿಂಗಳು 5ನೇ ತಾರೀಕು ಬೆಂಗಳೂರು ಉತ್ತರ ತಾಲೂಕಿನ ಗಡೇನಹಳ್ಳಿ ಗ್ರಾಮದಲ್ಲಿ ಭಾರಿ ಹೈಡ್ರಾಮಾ ನಡೆದಿತ್ತು. ಸರ್ವೆ ನಂಬರ್ 22ರಲ್ಲಿ ಗೋಮಾಳದ ಜಾಗದ ವಿಚಾರಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಭೂ ಮಾಲೀಕನ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೀಗ ಎಲ್ಲ ಆರೋಪಿಗಳಿಗೆ ಭೂ ಮಾಲೀಕ ಸಕಲೇಶ್ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಅದು ಗೋಮಾಳ ಜಮೀನಲ್ಲ. ಮುಂದೆ 22 ಗೋಮಾಳ ಇದ್ದು ಅದು ನಮಗೆ ಬೇರೆ ಬೋನಫೈಡ್ ಪರ್ಚೇಸರ್ 65, 66, 64 ಸರ್ವೆ ನಂಬರ್ ನಮ್ದು 6 ಎಕರೆ ಜಾಗ. ಸೊ ಬೇರೆ ಏನಿಲ್ಲ. ನಮ್ಗೆ ಮಾನ್ಯ ಹೈಕೋರ್ಟ್ ಉಚ್ಚ ನ್ಯಾಯಾಲಯದಿಂದ ಕಂಟೆಂಪ್ಟ್ ಮೂವ್ ಮಾಡಿ ಕಂಟೆಂಪ್ಟ್ ಇಂದ ನಮ್ಮ ಹೆಸರಿಗೆ ಪಾಣಿ ಮಾಡಿ ಅದ್ಭುತ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿರೋ ಲೋಕಲ್ ಏನ್ ಹೇಳ್ತಾರೆ ಅದನ್ನ ರೋಲ್ ಕಾಲ್ಗೋಸ್ಕರ ನಿಮ್ಗೆ ಮಿಸ್ಗೈಡ್ ಆಗಿರೋದ್ರಿಂದ ಮೊನ್ನೆಲ್ಲ ನಮ್ದು ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆ, ನೀವು ಪರಿಶೀಲನೆ ಮಾಡಿ. ಹೈಕೋರ್ಟ್ 3 ಸರಿ ಕಂಟೆಂಪ್ಟ್ ಆಗಿ ಹೈಕೋರ್ಟ್ ಆರ್ಡರ್ ಮೇಲೆ ನಮಗೆ ಆರ್ಟಿಸಿನ ಕುಳಿಸಿರೋದು. ಅದು ಅಫಿಡವಿಟ್ ಹಾಕಿರೋದು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಕರ್ನಾಟಕ ರೆವಿನ್ಯೂ. ಅಫಿಡವಿಟ್ ಹಾಕಿ ಹೈಕೋರ್ಟ್ ಅಲ್ಲಿ 45 ದಿನದಲ್ಲಿ ನಮಗೆ ಆರ್ಟಿಸಿ ಮತ್ತೆ ಪೋಡಿ ಮಾಡ್ಕೊಡ್ಬೇಕಂತ ಆದೇಶ ಆದ ಮೇಲೆ ನಮ್ಗೆ ಆಗಿರೋ ದಾಖಲೆಗಳು. ಇನ್ನು ಗಲಾಟೆ ನಡೆದ ದಿನ ನಮ್ಮ ಸಿಬ್ಬಂದಿಗೆ ಹೊಡೆದು ವಾಹನಗಳಿಗೆ ಬೆಂಕಿ ಹಚ್ಚಿದ್ದರು. ಈ ಬಗ್ಗೆ ಪೊಲೀಸರು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಂತ ಸಕಲೇಶ್ ಕುಮಾರ್ ಹೇಳಿದ್ದಾರೆ. ನಮ್ಮಲ್ಲಿ ಇದನ್ನು 4 ಜನ ಸ್ಟಾಫ್ ಸೆಕ್ಯೂರಿಟಿ ಗಾಡಿ ಇರೋದನ್ನ ಹೊಡೆದು ಬೆಂಕಿ ಹಚ್ಚಿ ಗಾಡಿಗಳಿಗೆ ಬೆಂಕಿ ಹಚ್ಚಿ ಅದನ್ನ ಕ್ರಿಯೇಟ್ ಮಾಡಿ ಮಿಸ್ಗೈಡ್ ಮಾಡಿ ನಿಮ್ಗೆ ನ್ಯೂಸ್ ಅಲ್ಲಿ ಬರೋದ್ ರೀತಿ ಎಲ್ಲ ತರ ಮಾಡಿದ್ದಾರೆ. ಇದು ಟೋಟಲಿ ನಿಮ್ಗೆ ಅವ್ರು ಮಾಡಿರೋದು ಅಪರಾಧ. ಅದು ಕಾನೂನು ರೀತಿಯಲ್ಲಿ ಏನಿದೆಯೋ ಅದನ್ನ ಕಾನೂನು ರೀತಿಯಲ್ಲಿ ಪೊಲೀಸರು ಕಾನೂನು ತಗೊಂತಾರೆ. ಸದ್ಯ ಅದು ಗೋಮಾಳದ ಜಾಗವಲ್ಲ, ನಮ್ಮದೇ ಎಂದು ಜಾಗದ ಮಾಲೀಕ ಸ್ಪಷ್ಟನೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗೋಮಾಳ ಜಾಗದ ವಿಚಾರಕ್ಕೆ ಅಲ್ಲಿ ಭಾರಿ ಜಟಾಪಟಿ ನಡೆದಿತ್ತು. ಮಾಲೀಕನ ವಿರುದ್ಧ ಅಲ್ಲಿನ ಜನರು ಅದೊಂದು ಆರೋಪವನ್ನ ಮಾಡಿದ್ರು. ಇದೀಗ ಜನರ ಆರೋಪಕ್ಕೆ ಜಮೀನಿನ ಮಾಲೀಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಗೋಮಾಳ ಜಾಗದ ವಿಚಾರಕ್ಕೆ ಹೈಡ್ರಾಮಾ. ಗ್ರಾಮಸ್ಥರ ಆರೋಪಕ್ಕೆ ಭೂ ಮಾಲೀಕ ಸ್ಪಷ್ಟನೆ. ಇದೇ ತಿಂಗಳು 5ನೇ ತಾರೀಕು ಬೆಂಗಳೂರು ಉತ್ತರ ತಾಲೂಕಿನ ಗಡೇನಹಳ್ಳಿ ಗ್ರಾಮದಲ್ಲಿ ಭಾರಿ ಹೈಡ್ರಾಮಾ ನಡೆದಿತ್ತು. ಸರ್ವೆ ನಂಬರ್ 22ರಲ್ಲಿ ಗೋಮಾಳದ ಜಾಗದ ವಿಚಾರಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಭೂ ಮಾಲೀಕನ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೀಗ ಎಲ್ಲ ಆರೋಪಿಗಳಿಗೆ ಭೂ ಮಾಲೀಕ ಸಕಲೇಶ್ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಅದು ಗೋಮಾಳ ಜಮೀನಲ್ಲ. ಮುಂದೆ 22 ಗೋಮಾಳ ಇದ್ದು ಅದು ನಮಗೆ ಬೇರೆ ಬೋನಫೈಡ್ ಪರ್ಚೇಸರ್ 65, 66, 64 ಸರ್ವೆ ನಂಬರ್ ನಮ್ದು 6 ಎಕರೆ ಜಾಗ. ಸೊ ಬೇರೆ ಏನಿಲ್ಲ. ನಮ್ಗೆ ಮಾನ್ಯ ಹೈಕೋರ್ಟ್ ಉಚ್ಚ ನ್ಯಾಯಾಲಯದಿಂದ ಕಂಟೆಂಪ್ಟ್ ಮೂವ್ ಮಾಡಿ ಕಂಟೆಂಪ್ಟ್ ಇಂದ ನಮ್ಮ ಹೆಸರಿಗೆ ಪಾಣಿ ಮಾಡಿ ಅದ್ಭುತ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿರೋ ಲೋಕಲ್ ಏನ್ ಹೇಳ್ತಾರೆ ಅದನ್ನ ರೋಲ್ ಕಾಲ್ಗೋಸ್ಕರ ನಿಮ್ಗೆ ಮಿಸ್ಗೈಡ್ ಆಗಿರೋದ್ರಿಂದ ಮೊನ್ನೆಲ್ಲ ನಮ್ದು ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆ, ನೀವು ಪರಿಶೀಲನೆ ಮಾಡಿ. ಹೈಕೋರ್ಟ್ 3 ಸರಿ ಕಂಟೆಂಪ್ಟ್ ಆಗಿ ಹೈಕೋರ್ಟ್ ಆರ್ಡರ್ ಮೇಲೆ ನಮಗೆ ಆರ್ಟಿಸಿನ ಕುಳಿಸಿರೋದು. ಅದು ಅಫಿಡವಿಟ್ ಹಾಕಿರೋದು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಕರ್ನಾಟಕ ರೆವಿನ್ಯೂ. ಅಫಿಡವಿಟ್ ಹಾಕಿ ಹೈಕೋರ್ಟ್ ಅಲ್ಲಿ 45 ದಿನದಲ್ಲಿ ನಮಗೆ ಆರ್ಟಿಸಿ ಮತ್ತೆ ಪೋಡಿ ಮಾಡ್ಕೊಡ್ಬೇಕಂತ ಆದೇಶ ಆದ ಮೇಲೆ ನಮ್ಗೆ ಆಗಿರೋ ದಾಖಲೆಗಳು. ಇನ್ನು ಗಲಾಟೆ ನಡೆದ ದಿನ ನಮ್ಮ ಸಿಬ್ಬಂದಿಗೆ ಹೊಡೆದು ವಾಹನಗಳಿಗೆ ಬೆಂಕಿ ಹಚ್ಚಿದ್ದರು. ಈ ಬಗ್ಗೆ ಪೊಲೀಸರು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಂತ ಸಕಲೇಶ್ ಕುಮಾರ್ ಹೇಳಿದ್ದಾರೆ. ನಮ್ಮಲ್ಲಿ ಇದನ್ನು 4 ಜನ ಸ್ಟಾಫ್ ಸೆಕ್ಯೂರಿಟಿ ಗಾಡಿ ಇರೋದನ್ನ ಹೊಡೆದು ಬೆಂಕಿ ಹಚ್ಚಿ ಗಾಡಿಗಳಿಗೆ ಬೆಂಕಿ ಹಚ್ಚಿ ಅದನ್ನ ಕ್ರಿಯೇಟ್ ಮಾಡಿ ಮಿಸ್ಗೈಡ್ ಮಾಡಿ ನಿಮ್ಗೆ ನ್ಯೂಸ್ ಅಲ್ಲಿ ಬರೋದ್ ರೀತಿ ಎಲ್ಲ ತರ ಮಾಡಿದ್ದಾರೆ. ಇದು ಟೋಟಲಿ ನಿಮ್ಗೆ ಅವ್ರು ಮಾಡಿರೋದು ಅಪರಾಧ. ಅದು ಕಾನೂನು ರೀತಿಯಲ್ಲಿ ಏನಿದೆಯೋ ಅದನ್ನ ಕಾನೂನು ರೀತಿಯಲ್ಲಿ ಪೊಲೀಸರು ಕಾನೂನು ತಗೊಂತಾರೆ. ಸದ್ಯ ಅದು ಗೋಮಾಳದ ಜಾಗವಲ್ಲ, ನಮ್ಮದೇ ಎಂದು ಜಾಗದ ಮಾಲೀಕ ಸ್ಪಷ್ಟನೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಗೋಮಾಳ ಜಾಗದ ವಿಚಾರಕ್ಕೆ ಅಲ್ಲಿ ಭಾರಿ ಜಟಾಪಟಿ ನಡೆದಿತ್ತು. ಮಾಲೀಕನ ವಿರುದ್ಧ ಅಲ್ಲಿನ ಜನರು ಅದೊಂದು ಆರೋಪವನ್ನ ಮಾಡಿದ್ರು. ಇದೀಗ ಜನರ ಆರೋಪಕ್ಕೆ ಜಮೀನಿನ ಮಾಲೀಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ.
ಗೋಮಾಳ ಜಾಗದ ವಿಚಾರಕ್ಕೆ ಹೈಡ್ರಾಮಾ. ಗ್ರಾಮಸ್ಥರ ಆರೋಪಕ್ಕೆ ಭೂಮಾಲೀಕ ಸ್ಪಷ್ಟನೆ. ಇದೇ ತಿಂಗಳು 5ನೇ ತಾರೀಕು ಬೆಂಗಳೂರು ಉತ್ತರ ತಾಲೂಕಿನ ಗಡೇನಹಳ್ಳಿ ಗ್ರಾಮದಲ್ಲಿ ಭಾರಿ ಹೈಡ್ರಾಮಾ ನಡೆದಿತ್ತು. ಸರ್ವೆ ನಂಬರ್ 22ರಲ್ಲಿ ಗೋಮಾಳದ ಜಾಗದ ವಿಚಾರಕ್ಕೆ ಗ್ರಾಮಸ್ಥರು ರೊಚ್ಚಿಗೆದ್ದಿದ್ರು. ಭೂಮಾಲೀಕನ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಇದೀಗ ಎಲ್ಲ ಆರೋಪಿಗಳಿಗೆ ಭೂಮಾಲೀಕ ಸಕಲೇಶ್ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಅದು ಗೋಮಾಳ ಜಮೀನಲ್ಲ. ಮುಂದೆ 22 ಗೋಮಾಳ ಇದ್ದು ಅದು ನಮಗೆ ಬೇರೆ ಬೋನಫೈಡ್ ಪರ್ಚೇಸರ್ 65, 66, 64 ಸರ್ವೆ ನಂಬರ್ ನಮ್ದು 6 ಎಕರೆ ಜಾಗ. ಸೊ ಬೇರೆ ಏನಿಲ್ಲ, ನಮ್ಗೆ ಮಾನ್ಯ ಹೈಕೋರ್ಟ್ ಉಚ್ಚ ನ್ಯಾಯಾಲಯದಿಂದ ಕಂಟೆಂಪ್ಟ್ ಮೂವ್ ಮಾಡಿ ಕಂಟೆಂಪ್ಟ್ ಇಂದ ನಮ್ಮ ಹೆಸರಿಗೆ ಪಾಣಿ ಮಾಡಿ ಅದ್ಭುತ ಮಾಡಿ ಕೊಟ್ಟಿದ್ದಾರೆ. ಅಲ್ಲಿರೋ ಲೋಕಲ್ ಏನ್ ಹೇಳ್ತಾರೆ ಅದನ್ನ ರೋಲ್ ಕಾಲ್ಗೋಸ್ಕರ ನಿಮ್ಗೆ ಮಿಸ್ಗೈಡ್ ಆಗಿರೋದ್ರಿಂದ ಮೊನ್ನೆಲ್ಲ ನಮ್ದು ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆ, ನೀವು ಪರಿಶೀಲನೆ ಮಾಡಿ. ಹೈಕೋರ್ಟ್ 3 ಸರಿ ಕಂಟೆಂಪ್ಟ್ ಆಗಿ ಹೈಕೋರ್ಟ್ ಆರ್ಡರ್ ಮೇಲೆ ನಮಗೆ ಆರ್ಟಿಸಿನ ಕುಳಿಸಿರೋದು. ಅದು ಅಫಿಡವಿಟ್ ಹಾಕಿರೋದು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಕರ್ನಾಟಕ ರೆವಿನ್ಯೂ. ಅಫಿಡವಿಟ್ ಹಾಕಿ ಹೈಕೋರ್ಟ್ ಅಲ್ಲಿ 45 ದಿನದಲ್ಲಿ ನಮಗೆ ಆರ್ಟಿಸಿ ಮತ್ತೆ ಪೋಡಿ ಮಾಡ್ಕೊಡ್ಬೇಕಂತ ಆದೇಶ ಆದ ಮೇಲೆ ನಮ್ಗೆ ಆಗಿರೋ ದಾಖಲೆಗಳು. ಇನ್ನು ಗಲಾಟೆ ನಡೆದ ದಿನ ನಮ್ಮ ಸಿಬ್ಬಂದಿಗೆ ಹೊಡೆದು ವಾಹನಗಳಿಗೆ ಬೆಂಕಿ ಹಚ್ಚಿದ್ದರು. ಈ ಬಗ್ಗೆ ಪೊಲೀಸರು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತಾರೆ ಅಂತ ಸಕಲೇಶ್ ಕುಮಾರ್ ಹೇಳಿದ್ದಾರೆ. ನಮ್ಮಲ್ಲಿ ಇದನ್ನು 4 ಜನ ಸ್ಟಾಫ್ ಸೆಕ್ಯೂರಿಟಿ ಗಾರ್ಡ್ ಇರೋದನ್ನ ಹೊಡೆದು ಬೆಂಕಿ ಹಚ್ಚಿ ಗಾಡಿಗಳಿಗೆ ಬೆಂಕಿ ಹಚ್ಚಿ ಅದನ್ನ ಕ್ರಿಯೇಟ್ ಮಾಡಿ ಮಿಸ್ಗೈಡ್ ಮಾಡಿ ನಿಮ್ಗೆ ನ್ಯೂಸ್ ಅಲ್ಲಿ ಬರೋದ್ ರೀತಿ ಎಲ್ಲ ತರ ಮಾಡಿದ್ದಾರೆ. ಇದು ಟೋಟಲಿ ನಿಮ್ಗೆ ಅವ್ರು ಮಾಡಿರೋದು ಅಪರಾಧ. ಅದು ಕಾನೂನು ರೀತಿಯಲ್ಲಿ ಏನಿದೆಯೋ ಅದನ್ನ ಕಾನೂನು ರೀತಿಯಲ್ಲಿ ಪೊಲೀಸರು ಕಾನೂನು ತಗೊಂತಾರೆ. ಸದ್ಯ ಅದು ಗೋಮಾಳದ ಜಾಗವಲ್ಲ, ನಮ್ಮದೇ ಎಂದು ಜಾಗದ ಮಾಲೀಕ ಸ್ಪಷ್ಟನೆ ನೀಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನು ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ಲು ಮೇಲೆ ನೀವು ಭಾರಿ ಐಟ್ ಆದ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬರೀ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರ ಅಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.